ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಸೊ ಫ್ರೆಂಡ್ಸ್, ಈಗ ನಾನು ಈ ಒಂದು ವಿಡಿಯೋದಲ್ಲಿ ದರ್ಶನ್ ಅವರ ಒಂದು ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪ ಒಂದೆರಡು ಮಾತುಗಳನ್ನು ಮಾತನಾಡಿದೆ. ಸೊ ಆ ಒಂದು ಇನ್ಸಿಡೆಂಟ್ ಆಗಿತ್ತು ಸುಮಾರು ದಿನಗಳಾಯಿತು. ಸೊ ನಾನು ಇಟ್ಟು ದಿನಗಳ ಕಾಲ ಒಂದು ವಿಡಿಯೋ ಯಾವುದೇ ಥರ ಒಂದು ವಿಡಿಯೋವನ್ನು ಮಾಡಿಲ್ಲ. ಸೊ ಅದರದ ಬಗ್ಗೆ ಒಂದೆರಡು ಮಾತುಗಳನ್ನು ಸೊ ನೋಡೋಣ ಹೇಗೆ ಆ ಒಂದು ಇನ್ಸಿಡೆಂಟ್ ಬಗ್ಗೆ ಏನೇನಾಯಿತು ಅಂತ ಒಂದು ಚರ್ಚೆ ಮಾಡೋಣ. ಸೊ ನನಗೇನು ಅನಿಸುತ್ತೆ, ಸೊ ಅದ್ರ ಬಗ್ಗೆ ಸೊ ಯಾವ ರೀತಿ ಅವರೊಂದು ಹ್ಯಾಂಡಲ್ ಮಾಡಿ ದರ್ಶನ್ ಅವರು ಯಾವ ರೀತಿ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ, ಸೊ ಅಥವಾ ಆ ಕೇಸಲ್ಲಿ ಬರೆದರೆ ಸೊ ಮುಂಚೆ ಯಾವ ರೀತಿ ಪ್ರಿಕಾಷನ್ಸನ್ನು ತೊಗೋಬೇಕಾಗಿತ್ತು ಸೊ ಅಂತ ನಾನು ಮಾತಾಡ್ತೀನಿ. ಸೊ ದರ್ಶನ್ ಅವರು ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಸೊ ಅವರು ತನಿಖೆ ನಡೀತಿದೆ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಸುಮಾರು ದಿನಗಳಾಯಿತು ಟಿ ವಿಯಲ್ಲಿ ತೋರಿಸ್ತಿತ್ತು. ಸೊ ದರ್ಶನ್ ಅವರು ತಪ್ಪು ಮಾಡಿದರು ಅಥವಾ ಅವರ ಒಂದು ಹುಡುಗರ ಕಡೆಯಿಂದ ಹೊಡೆಸಿದ್ದಾರೆ ಅಥವಾ ಅಂತ ಹೊಡೆಸಿದ್ರು ಅಂತ ಆಲ್ರೆಡಿ ಎಲ್ಲ ಪ್ರೂಫ್ಗಳು ಬಂದಿದೆ. ಸೊ ಎಷ್ಟೊಂದು ದಿವಸ ಟಿ ವಿಯಲ್ಲಿ ಎಲ್ಲ CC ಕ್ಯಾಮ್ರಾ ಇದೆ, ಅವ್ರ ಕಾರು ಬಂದಿದೆ, ಸೊ ಅವರು ಬಂದೋಗಿದ್ದಾರೆ ಅಂತ ಹೇಳ್ತಾಯಿದ್ದಾರೆ. ಸೊ ಎಲ್ಲ ಅವರು ಕೂಡ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಬಟ್ ನಾನು ಏನಂದರೆ ರೇಣುಕಾಸ್ವಾಮಿ, ಚಿತ್ರದುರ್ಗದಲ್ಲಿರುವಂಥ ರೇಣುಕಾಸ್ವಾಮಿ ಅವರು ಇವರು ಅಶ್ಲೀಲ ಮೆಸೇಜ್ ಕಳಿಸಿದ್ದಾರೆ ಅಂದರೆ ಪವಿತ್ರ ಗೌಡ ಅವರಿಗೆ. ಸೊ ಅದನ್ನು ದರ್ಶನ್ ಅವರಾಗಿ ಒಂದು ದೊಡ್ಡ ವ್ಯಕ್ತಿಯಾಗಿ ದರ್ಶನ್ ಅವ್ರ ಫ್ಯಾನ್ಸ್ಗೆ ಬುದ್ಧಿವಾತ ಹೇಳಿ ಫೋನಲ್ಲೇ ಎರಡು ಮಾತುಗಳನ್ನು ಹೇಳಿ ಅಥವಾ ಅವರಿಗೆ ಅಲ್ಲೇ ಹೋಗಿ ಕೂಡ ಒಂದೆರಡು ಅಂದರೆ ಹೇಗೆ ಯಾವ ಥರ ಹೊಡೆಯೋದು ಅಷ್ಟೇ ಒಂದೆರಡು ಹೊಡೆತ ಹೊಡೆದು ಬಿಟ್ಟು ಬುದ್ಧಿವಾತ ಹೇಳಿ ಕಳಿಸಿದರೆ ಮುಗಿದು ಬಿಡ್ತಿತ್ತು. ಸೊ ಆ ದರ್ಶನ್ ಅವರು ಹೇಳ್ತಾರೆ, ಪವಿತ್ರ ಗೌಡ ಅವರ ಮೆಸೇಜನ್ನು ದರ್ಶನ್ ಅವರು ತೋರಿಸಿದ್ದಕ್ಕೆ ದರ್ಶನ್ ಅವರು ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ. ಸೊ ದರ್ಶನ್ ಅವರು ಇಷ್ಟ ಹೇಳಿಬಿಟ್ರೆ ಅವರು ಅದನ್ನು ತಪ್ಪನ್ನು ತಿದ್ಕೊಂಡ್ಬಿಡ್ತಾರೆ ರೇಣುಕಾಸ್ವಾಮಿ ಅವರು. ದರ್ಶನ್ ಅವರು ದರ್ಶನ್ ಅವ್ರ ಫ್ಯಾನ್ ಅಂತ ರೇಣುಕಾಸ್ವಾಮಿ ಅವರು. ಸೊ ನಮ್ಮ ಭಾಷೆ ಇರುತ್ತೆ ಹೇಳ್ತಾ ಇದ್ದಾರೆ, ಯಾಕೆ ಮಾಡ್ತಿದ್ದೆ ಅಂತ ಅವರು ಹೆದರ್ಕೊಂಡು ಅವರು ಸುಧಾರಿಸ್ಕೊಂಡು ತಪ್ಪನ್ನು ತಿಳ್ಕೊಂಡ್ಬಿಡ್ತಿದ್ದವರು. ಸೊ ಇನ್ನೊಂದು ಆ ರೀತಿ ಮಾಡ್ತಿರಲಿಲ್ಲ, ಇಷ್ಟೇ ಸಿಂಪಲ್ ಇತ್ತು. ಸೊ ಈ ರೀತಿ ಮಾಡಲಿಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಯಿತು ಅಂತ. ಸೊ ಅವರು ಬರೀ ಕಿಡ್ನಾಪ್ ಮಾಡಿಸಿದಾರ, ಈ ಮರ್ಡರ್ ಮಾಡಿದ್ರು, ಬರೀ ಕಿಡ್ನಾಪ್ ಮಾಡಿದ್ರು ಕೂಡ ಇಶ್ಯೂ ಆಗ್ತಾಯಿತ್ತು ದೊಡ್ಡ. ಬಟ್ ಈ ಥರ ಸ್ಟಿಕ್ ಆಗಿ ಜೈಲಲ್ಲಿ ಏನು ಆಗ್ತಾರೆ ಹೊರಗಡೆ ಬರ್ಬೋದಿತ್ತು. ಬಟ್ ಅದೊಂದು ಇಶ್ಯೂ ಅಲ್ಲ, ಸುಮ್ಮನೆ ಜಗಳ. ದರ್ಶನ್ ಅವರು ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಮತ್ತು ನ್ಯೂಸ್ನವ್ರು ಬೇರೆ ಹಾಕಿ ಮತ್ತೆ ಹುಡ್ತಾ ಬಿಡ್ತಾಯಿದ್ರು, ದರ್ಶನ್ ಅವರು ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ. ಸೊ ಅದರಲ್ಲಿ ಆಗಬೇಕು. ಅದಕ್ಕೆ ದರ್ಶನ್ ಅವರ ಇಮೇಜಲ್ಲಿ ಜನಪ್ರಿಯರ ಸೆಲೆಬ್ರಿಟಿಯಾಗಿ ದೊಡ್ಡ ಮನುಷ್ಯರಾಗಿ ಯೋಚನೆ ಮಾಡಬೇಕಿತ್ತು. ಏನು ಮಾಡಬೇಕು ಅನ್ನೋ ಈ ವಿಷಯದಲ್ಲಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂತ ನನ್ನದು ಅಭಿಪ್ರಾಯ. ಸೊ ನೀವು ಇದ್ರ ಬಗ್ಗೆ ಏನಂತೀರಾ? ನಿಮ್ಮ ಉತ್ತರ ಏನು ಅನಿಸುತ್ತೆ? ಸೊ ನಾನು ಹೇಳೋದಿಗೆ ಅಥವಾ ನೋಡು, ಅವರು ಕಿಡ್ನಾಪ್ ಮಾಡಿಸೋ ಬದಲು ಅವರಿಗೆ ಅಲ್ಲೇ ಹೋಗಿ ಬುದ್ಧಿ ಮಾತಾಡಿ ಸೊ ಅಥವಾ ಫೋನಲ್ಲಿ ಅವರಿಗೆ ವಾರ್ನಿಂಗ್ ಕೊಟ್ಟು ಅಷ್ಟೇ ಹೇಳ್ಬಿಟ್ರೆ ಇನ್ನೊಂದ್ಸಲ ಈ ಥರ ಮಾಡಬೇಡ. ಸೊ ಫ್ಯಾನಿಗೆ ಅವ್ರ ಫ್ಯಾನ್ ಆಗಲಿ ಯಾರದಾದ್ರೂ ಫ್ಯಾನ್ ಆಗಲಿ ಸೊ ಈ ಥರ ಹೇಳಿಬಿಟ್ರೆ ಸಿಂಪಲ್ಲಾಗಿ ಅವರೇ ಹ್ಯಾಂಡಲ್ ಮಾಡ್ಕೊಂಡು ಮುಗಿದು ಬಿಡ್ತಿತ್ತು. ಸೊ ಇಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಸೊ ಪೊಲೀಸ್ ಇದ್ದರು, ಅದನ್ನು ಅವಾಗ ಫೋಟೋಗಳನ್ನು ಪೊಲೀಸವ್ರು ತೋರಿಸ್ಬಿಟ್ರೆ ಪೊಲೀಸ್ನವರು ಹ್ಯಾಂಡಲ್ ಮಾಡ್ತಾಯಿದ್ರು. ಆ ಕೇಸನ್ನು ಪೊಲೀಸವರು ಸೀರಿಯಸ್ಸಾಗಿ ತೊಗೋತಿದ್ದರು. ದರ್ಶನ್ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದಮೇಲೆ ಪೊಲೀಸ್ನವರು ಆ ಕೇಸನ್ನು ಸೀರಿಯಸ್ನಾಗಿ ತೊಗೊಳ್ತಿದ್ರು. ಅದನ್ನು ಮಾಡಬೇಕು. ಸೊ ಸುಮಾರು ದಾರಿಗಳಿದೆ, ಬೆಜ್ಜಾನ ಅಂತ ದಾರಿಗಳಿದೆ. ಸೊ ಅದು ಬಿಟ್ಟು ದರ್ಶನ್ ಅವರು ನಡ್ಕೊಂಡಿರೋ ರೀತಿ, ಸೊ ಅವರು ಕೊಲೆ ಮಾಡಬೇಕು ಅಂತ ಮಾಡಿಲ್ಲ, ಜಸ್ಟ್ ಅವರಿಗೆ ವಾರ್ನಿಂಗ್ ಕೊಡಬೇಕು ಅಂತ ಅಲ್ಲಿ ಚಿತ್ರದುರ್ಗದಿಂದ ಇಲ್ಲಿ ಕರ್ಕೊಂಡ್ಬಂದಿದ್ದೆ. ಸ್ವಲ್ಪ ಒಂದೆರಡು ಹೊಡೆಯೋದು ಜಾಸ್ತಿ, ದರ್ಶನ್ ಕೂಡ ಜಾಸ್ತಿ ಹೊಡೆದಿಲ್ಲ. ಸೊ ದರ್ಶನ್ ಅವರು ಆವಾಗಲೇ ಹೋಗಿ ದರ್ಶನ್ ಅವರ ಹತ್ತಿರ ಇರೋ ಹುಡುಗರು ತುಂಬಾ ಹೊಡೆದು ಈ ಥರ ಮರ್ಡರ್ ಆಗೋಗ್ಬಿಟ್ಟಿದೆ. ಸೊ ಅವರು ಮರ್ಡರ್ ಮಾಡಬೇಕು ಅಂತ ಕರೆಸಿಲ್ಲ. ಸೊ ಅದು ನಮಗೂ ಕೂಡ ಗೊತ್ತು, ಆ ಥರ ಮಾಡೋರು ದರ್ಶನ್ ಅವರು. ಸೊ ಅದು ಏನೋ ಮಾಡೋಕ್ಕೋಗಿ ಏನೋ ಒಂದು ಮಾಡೋಕ್ಕೋಗಿ ಏನೋ ಒಂದು ಆಯ್ತು ಅಂತಾರಲ್ಲ, ಸೊ ಆ ರೀತಿ ಆಗೋಗಿಬಿಟ್ಟಿದೆ ಈಗ. ಸೊ ಏನೂ ಮಾಡೋಕ್ಕೆ ಬರೋಲ್ಲ. ಸೊ ಯಾಕಂದರೆ ಅವರು ಮಾಡಿದ್ದಾರೆ, ನಾವು ಈಗ ಹೊಡಿಬೇಕಂತ ಹೊಡೆದಿಲ್ಲ ಅಂತಂತಲ್ಲ ಹಾಗೆ. ಸೊ ಈಗ ಅವ್ರು ಕೊಲೆ ಮಾಡೋದು ಮಾಡಿಲ್ಲ, ಅದ್ರ ಕೊಲೆ ಮಾಡಿಬಿಟ್ಟಿದ್ದಾರೆ, ಏನು ಮಾಡೋಕ್ಕೆ ಬರಲ್ಲ. ಸೊ ಹೀಗಿದೆ. ಸೊ ಅವರು ರೇಣುಕಾಸ್ವಾಮಿ ಅವರ ವೈಫ್ ಪ್ರೆಗ್ನೆಂಟು. ಸೊ ಅವ್ರ ಹೆಂಡತಿಗೆ ಈಗ ನೋಡಿ ಏನು ಬೇಕು. ಸೊ ಅವ್ರ ಹೆಂಡತಿ ಅವರು ತಂದೆ ತಾಯಿ ಕೂಡ ವಯಸ್ಸಾಗಿದೆ. ಸೊ ರಿಟೈರ್ಡಲ್ಲಿ KB ವರ್ಕ್ ಮಾಡಿದ್ರು. ಸೊ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಈಗ ಅವ್ರ ಮನೆ ಯಾರು ದಿಕ್ಕು. ಸೊ ಪಾಪ ಹೆಣ್ಮಗು ಒಬ್ಬರೇ ಇದ್ದಾರೆ, ಅವ್ರಿಗೆ ಪ್ರೆಗ್ನೆಂಟ್ ಬೇರೆ, ಇನ್ನೊಂದು 3-4 ತಿಂಗಳಲ್ಲಿ ಮಗು ಡೆಲಿವರಿ ಆಗುತ್ತೆ. ಸೊ ಆ ಹುಟ್ಟು ಮಗುಗೂ ಸೊ ಅವರು ಹೆಂಡತಿ ವಯಸ್ಸಾದರೂ ತನ್ನ ಅತ್ತೆ ಮಗು ವಯಸ್ಸಾಗಿಬಿಡ್ತದೆ, ಅವ್ರೇನು ದುಡಿಯೋದಕ್ಕೆ ಆಗಲ್ಲ. ಸೊ ಈ ಹೆಂಡತಿನೇ ಮನೆ ದುಡ್ದು ಹೆಂಡತಿನೇ ಒಬ್ಬರೇ ನಡೆಸ್ಬೇಕು ಮನೆ. ಸೊ ಹೀಗೆ ಅವರ ನ್ಯಾಯ ಸಿಗಬೇಕು ಅಂತ ನನ್ನ ಅಭಿಪ್ರಾಯ. ಸೊ ದರ್ಶನ್ ಇನ್ನೊಂದು ಏನಂದರೆ ದರ್ಶನ್ ಫ್ಯಾನ್ಸ್ ಇದ್ದಾರೆ. ಸೊ ಫ್ಯಾನ್ಸ್ ತುಂಬಾ ಅಷ್ಟಕ್ಕೆ ನಮ್ಮ ಬಾಸ್ ಏನು ಮಾಡಿಲ್ಲ ಏನೋ ಒಂದು ಕುಡಿದ ನಿಷೇಧದಲ್ಲಿ ಹೊಡೆದಿರಬೇಕು. ಸೊ ಈ ಥರ ಮೆಸೇಜ್ ಮಾಡಿದರೆ ನೀವು ಆದರೂ ಸುಮ್ಮನೆ ಬಿಡ್ತಾರಾ ಅಂತ
ಅಂತ ಹೇಳ್ತಾ ಇದ್ದಾರೆ. ಸೊ ಅದು ತಪ್ಪು. ಅದು ಆ ರೀತಿ ಒಂದು ಮೆಸೇಜ್ ಮಾಡಿದರೆ ಸೊ ಹೇಳಬೇಕಾಯ್ತು, ಅವ್ರಿಗೆ ಬುದ್ಧಿವಾದ ಹೇಳಬೇಕಾಯ್ತು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಯ್ತು. ಸೊ ಸುಮಾರು ದಾರಿಗಳು, ಸೊ ಅದು ಬಿಟ್ಟು ಹೋಗಿ ಕರ್ಕೊಂಡು ಬಂದು ಹುಡುಗರು ಬಿಟ್ಟು ಕಿಡ್ನಾಪ್ ಮಾಡಿಸಿ ಚಿತ್ರದುರ್ಗದಿಂದ ಬೆಂಗಳೂರು ಕಳಿಸಿ ಇಲ್ಲಿ ಬಂದು ವಾರ್ನಿಂಗ್ ಕೊಡುವಂಥ ಅವಶ್ಯಕತೆ ಏನಿತ್ತು ಅಂಥದ್ದೊಂದು ಅವಶ್ಯಕತೆ ಇಲ್ಲ. ಸೊ ಫ್ಯಾನ್ಸ್ಗಳು ಅವ್ರಿಗೆ ಇವ್ರಿಗೆ ಬೆಜ್ಜನ್ನು ಮೆಸೇಜ್ಗಳು ಹಾಕ್ತಾರೆ. ಸೊ ಮೊನ್ನೆ ತಾನೇ ಅಶ್ವಿನಿ ಮೇಡಮ್ ಅವರಿಗೆ ಸೊ IPL ಮ್ಯಾಚಲ್ಲಿ ಒಂದು ಕೆಟ್ಟದಾಗಿ ಒಂದು ಮೆಸೇಜ್ ಹಾಕಿದ್ದಾರೆ. IPL ಮ್ಯಾಚ್ ಸೋಲ್ತಾರೆ ಇವಾಗ ಗಂಡ ಸತ್ತವರನ್ನ ಕರೆಸಿದರೆ ಹೀಗೆ ಆಗೋದು ಅಂತ ತುಂಬಾ ಅಸಭ್ಯವಾಗಿ ಹಾಕಿದ್ದಾರೆ. ಇನ್ನು ಕೆಲವರು ರಶ್ಮಿಕಾ ಮಂದಣ್ಣ ಬೇಜಾರು ಮಾಡ್ತಾರೆ, ಕೆಲವ್ರಿಗೆ ಬೇಜಾರು ಹಾಕ್ತಾರೆ. ಸೊ ಅದ್ರ ಬಗ್ಗೆ ಸೆಲೆಬ್ರಿಟಿ ಆದವರು ತಲೆ ಕೆಡಿಸ್ಕೋಬಾರ್ದು, ಗೊತ್ತಾ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಮೆಸೇಜ್ ಬರುತ್ತೆ. ಎಲ್ಲರೂ ಕೂಡ ಇದೇ ಥರ ಮಾಡ್ಕೊಳ್ತಾ ಹೋದರೆ ಅದು ಸರಿ ಆಗಲ್ಲ. ಸೊ ಅದಕ್ಕೆ ಈಗ ಅವರೊಂದು ಆ ಒಂದು ಚಿತ್ರದುರ್ಗದಲ್ಲಿರೋ ರೇಣುಕಾ ಸ್ವಾಮಿ ಅವರಿಗೆ ಒಂದು ನ್ಯಾಯ ಸಿಗಬೇಕು. ಸೊ ಫ್ಯಾನ್ಸು ಆ ರೀತಿ ಒಂದು ಆಡಬೇಡಿ. ಸೊ ಈಗ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಸೊ ಏನು ಮಾಡಬೇಕು ಒಂದು ಮಾಡಿದರೆ ಒಟ್ಟಿನಲ್ಲಿ ತಪ್ಪು ಮಾಡಿದ್ದಾರೆ ಅಷ್ಟೇ. ಅವ್ರು ತಪ್ಪು ಮಾಡಿದ್ದಾರೆ, ಅವ್ರು ಬೇಕು ಅಂತ ಮಾಡಲಿ ಇಲ್ಲ ಬೇಡ ಅಂತ ಮಾಡಿ, ಒಟ್ಟಿನಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ, ಗೊತ್ತಾ. ತಪ್ಪು ಮಾಡಿದ ಮೇಲೆ ಮುಗೀತದು. ಸೊ ಅಂಥದ್ದೇನು ಪೂರ್ತಿ ಸೊ ಅವರೇ ಕೊಲೆ ಮಾಡಿದ್ದಾರೆ ಅಂತಲ್ಲ. ಸೊ ಇನ್ನೂ ಅದ್ರ ಬಗ್ಗೆ ಚರ್ಚೆ ನಡೀತಿದೆ. ಸೊ ಪೊಲೀಸ್ನವರು ಸರ್ಚಿಂಗ್ ಮಾಡ್ತಾಯಿದ್ದಾರೆ. ಸೊ ಯಾವ ರೀತಿ ಗ್ಯಾರಂಟಿ ಅನ್ಸೋದು ಪಕ್ಕ ಆರೋಪಿ ಯಾರುತ್ತೆ, ಅದು ದರ್ಶನ ಮೇಲೆ ಪೂರ್ತಿಯಾಗಿ ಆರೋಪ ಹಾಕಿಲ್ಲ. ಸೊ ನಾನು ಕೂಡ ಅವರೇ ಖುದ್ದಾಗಿ ಮಾಡಿಸಿದ್ದಾರೆ ಅಂತ ಕೊಲೆ ಮಾಡಿದ್ದಾರೆ, ಅವರು ಕೂಡ ಕೊಲೆ ಮಾಡಿದ್ದಾರೆ ಇವ್ರ ಜೊತೆ ಸೇರಿಕೊಂಡು, ಅವ್ರ ಹುಡುಗರ ಜೊತೆ ಸೇರಿಕೊಂಡು ಅಂತ ನಾನು ಹೇಳ್ತಾ ಇಲ್ಲ. ಸೊ ಅದೇ ನಾನು ಅಂದಾಗಿ ಏನೋ ಮಾಡೋಕ್ಕೋಗಿ ಏನೋ ಆಗಿಬಿಟ್ಟಿದೆ. ಸೊ ಆದರೂ ಕೂಡ ಈಗ ಇವ್ರ ಫ್ಯಾಮಿಲಿಗೆ ಅವ್ರ ದರ್ಶನ್ ಅವರು ನ್ಯಾಯ ಕೊಡಿಸ್ಬೇಕು. ಸೊ ಇನ್ನೂ ಕೂಡ ತನಿಖೆ ನಡೀತಿದೆ ಸರ್ಚಿಂಗ್ ಪೋಸ್ಟ್ನವ್ರ ಕಡೆಯಿಂದ. ಸೊ ದರ್ಶನ್ ಅವರು ಕೂಡ ನಾನು ಶಿಕ್ಷೆ ಆಗಬೇಕು, ಒಳಗೆ ಅವರು ಪೊಲೀಸ್ಗೆ ಅರೆಸ್ಟ್ ಆಗಬೇಕು ಅಂತ ನಾನು ಹೇಳಲ್ಲ. ನಾನು ಕೂಡ ಪಕ್ಕ ಸಿನಿಮಾ ಅಭಿಮಾನಿ, ನನಗೆ ಪುನೀತ್ ಅಭಿಮಾನಿ. ಸೊ ಆದರೂ ಕೂಡ ನಾನು ಯಾರಿಗೂ ಕೂಡ ಹೇಟ್ ಮಾಡಲ್ಲ. ಸೊ ಅದು ಒಂದೇನು ದರ್ಶನ್ ಅವ್ರ ಮೇಲೆ ಈಗೊಂದು ಪೊಲೀಸ್ನವ್ರು ಏನು ಸರ್ಚಿಂಗ್ ಮಾಡ್ತಿದ್ದಾರೆ, ಅವ್ರು ಯಾವುದೇ ರೀತಿ ಅಪರಾಧ ಮಾಡಿಲ್ಲ ಅಂದಮೇಲೆ ಆಚೆ ಬರಲಿ ಅದು ಒಂದು ಅಭಿಪ್ರಾಯ. ಸೊ ಯಾವ ರೀತಿ ಅವ್ರ ಮೇಲೆ ಕೊಲೆ ಒಂದು ಹೆಸರಲ್ಲಿ ಅವರ ಒಂದು ಹೆಸರು ಬರೆದಿದ್ದರೆ ಅವ್ರು ಯಾಕೆ ಹೊರಗಡೆ ಬರಲಿ ಅದು ಕೂಡ ಬ್ಯಾನ್ ಕೂಡ ಅಂತ ಹೇಳ್ತಾರೆ. ಸೊ ಯಾವುದೇ ರೀತಿ ಬ್ಯಾನ್ ಆಗೋದೇ ಬೇಡ. ಸೊ ಯಾವ ಜೀವದಲ್ಲಿ ಸಿನಿಮಾ ಹೇಗೆ ಮಾಡ್ತಾರೆ ಅದೇ ರೀತಿ ಸಿನಿಮಾದಲ್ಲೇ ಕಂಟಿನ್ಯೂ ಮಾಡಲಿ. ತಪ್ಪು ಮಾಡಿಲ್ಲ ಅಂದಮೇಲೆ ಇದೆಲ್ಲ ಯಾಕೆ ಬೇಕು ಹೀಗೆ. ಸೊ ಇನ್ನೂ ತನಿಖೆ ಆಗಲಿ. ನನಗೆ ಮಾತ್ರ ನನಗೂ ಕೂಡ ನಂಬಿಕೆ ಆಗ್ತಾನೇ ಇಲ್ಲ. ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅನ್ನೋಕ್ಕೆ ನನಗೂ ಕೂಡ ಗ್ಯಾರಂಟಿನೇ ಇಲ್ಲ. ಯಾಕೆಂದರೆ ಅವರು ಆ ಥರದ್ದೊಂದು ಸಮಾಜದಲ್ಲಿ ಒಂದು ದೊಡ್ಡ ಮನುಷ್ಯರಾಗಿ ಸೊ ಕೊಲೆ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕೋಲ್ಲ ಅವರು. ಸೊ ಯಾರಾದರೂ ಕೂಡ ಕೈ ಹಾಕಲ್ಲ, ಅಂಥದ್ದು ಅವಶ್ಯಕತೆ ಅವ್ರಿಗಿಲ್ಲ. ಸೊ ಅಂಥ ವೈರಿಗಳೂ ಅಲ್ಲ ಅವರು ಸಣ್ಣ ಪುಟ್ಟ ವಿಷಯಕ್ಕೆ. ಸೊ ಅದೇ ನಾನು ಆಗಲೇ ಹೇಳಿದೆ, ಏನೋ ಮಾಡೋಕೆ ಏನೋ ಆಗಿಬಿಟ್ಟಿದೆ ಅಂತಾರಲ್ಲ. ಸೊ ಅದೇ ರೀತಿ ಒಂದು ಆಗಿಬಿಟ್ಟಿದೆ. ಸೊ ನೋಡೋಣ ಸೊ ಇನ್ನೂ ಏನಾಗುತ್ತೆ ಇದ್ರ ಬಗ್ಗೆ. ಸೊ ನಿಮಗೆ ಏನು ಅನಿಸುತ್ತೆ. ಸೊ ಇನ್ನೊಂದು ಏನು ಹೇಳಿದ್ರೆ ದರ್ಶನ್ ಅವ್ರ ಫ್ಯಾನ್ ಬಗ್ಗೆ ಆಯ್ತು. ಸೊ ಅದೇ ರೀತಿ ಫ್ಯಾನ್ ಬಾಸು ಹೊರಗಡೆ ಬರಲಿ ಹೇಗೆ ಬರಲಿ ಅಂತಲ್ಲ. ಸೊ ಈ ಯಾರೇ ಅಭಿಮಾನಿಗಳು ಸೊ ತಪ್ಪು ಮಾಡಿದರೆ ಅಂದಮೇಲೆ ಸುಮ್ಮನೆ ಇದ್ದುಬಿಡಿ, ನೀವು ಏನು ಹೇಳೋಕ್ಕೆ ಸುಮ್ಮನೆ ಇದ್ದುಬಿಡಿ. ತಪ್ಪು ಮಾಡಿದರೆ ಅಷ್ಟೇ, ಪೊಲೀಸ್ ನೋಡ್ಕೊತಾರೆ ಏನು ಅವ್ರು ತಪ್ಪು ಮಾಡಿದರು ಇಲ್ಲೋ ಅನ್ನೋದು ಸರ್ಚಿಂಗ್ ಪೊಲೀಸ್ನವರು ತನಿಖೆ ಮಾಡ್ತಾರೆ. ಸೊ ಇಲ್ಲ ನಮ್ಮ ಬಾಸ್ ಏನು ತಪ್ಪು ಮಾಡಲಿಲ್ಲ ಅದು ತಪ್ಪಾಗುತ್ತೆ. ಸೊ ಅವ್ರೇನು ಫೋಟೋ ಹಾಕಿದರೆ ಅದಕ್ಕಾಗಿ ಬಾಸ್ ಕೊಲೆ ಮಾಡಿದ್ದಾರೆ, ನೀವು ಕೊಲೆ ಮಾಡಲಿಲ್ಲ ಅದೇನು ಅದು ಪೊಲೀಸ್ನವ್ರು ಪ್ರೂವ್ ಮಾಡೋವಾಗ ಅವ್ರು ಕೊಲೆ ಮಾಡಲಿಲ್ಲ ಅಂದರೆ ನೀವು ಕೊಲೆ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ತಪ್ಪಾಗುತ್ತೆ. ಸೊ ನೀವು ಕೊಲೆ ಮಾಡಿದ್ರಿ ಅಂತ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ಯಾವುದೇ ಫ್ಯಾನ್ ಆಗಲಿ ಯಾವುದೇ ಒಂದು ಹೀರೋ ಫ್ಯಾನ್ ಆಗಲಿ ಸೊ ಈ ರೀತಿ ಮಾತಾಡಬೇಡಿ ಅಂತ ನಾನು ಹೇಳ್ತೀನಿ. ಸೊ ಅದೊಂದು ಬಿಡಿ. ಯಾಕಂದರೆ ಆಲ್ರೆಡಿ ಅವರು ಹುಡುಗರಲ್ಲಿ ಕೊಲೆ ಮಾಡಲಿಲ್ಲ, ಒಟ್ಟಿನಲ್ಲಿ ಅವ್ರು ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಬಂದು ದರ್ಶನ್ ಅವ್ರ ಹುಡುಗರು ಕೊಲೆ ಮಾಡಿದ್ದಾರೆ. ಅದಂತೂ ನಿಜನೇ. ಒಟ್ಟಿನಲ್ಲಿ ಅವರು ರೇಣುಕಾ ಸ್ವಾಮಿ ಸತ್ತಿದ್ದಾರೆ ಇವತ್ತು, ಅದಂತೂ ನಿಜ ಅಲ್ವಾ. ಏನು ಅದು ಮಾತ್ರ ಸುಳ್ಳಲ್ಲ, ಅದು ಮಾತ್ರ ನಿಜನೇ, ಸತ್ತಿದ್ದಾರೆ ಅವರು, ಗೊತ್ತಾ. ಸೊ ನಾನು ನಿಮಗೆ ಇನ್ನೊಂದು ಏನಂದರೆ, ಸೊ ಈಗ ದರ್ಶನ್ ಅವ್ರ ಫ್ಯಾನ್ಸ್ಗಳಲ್ಲಿ ತುಂಬ ಜನ ಫ್ಯಾನ್ಸ್ ಇರ್ತಾರೆ. ಸೊ ದರ್ಶನ್ ಅವ್ರು ನಮ್ಮೆಲ್ಲರಿಗೂ ಗೊತ್ತೇ ದರ್ಶನಪ್ಪ ಅಂತ. ಈಗ ನಾವು ಹೋಗಿ ದರ್ಶನ್ ಅವ್ರಿಗೆ ಅವ್ರಿಗೆ ಗೊತ್ತಿರಲ್ಲ. ಸೊ ಅದು ಅಲ್ಲದೆ ಅವ್ರ ಫ್ಯಾನ್ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಈಗ ನೋಡಿ, ಈಗ ದರ್ಶನ್ ನನಗೆ ಗೊತ್ತು. ಸೊ ನಾನು ಯಾರು ಅಂತ ದರ್ಶನ್ ಗೊತ್ತಿಲ್ಲ. ಸೊ ನಾನೇ ಇರುತ್ತೆ ಈ ಮೆಸೇಜ್ ಹಾಕಿಬಿಟ್ರೆ ಕೆಟ್ಟದಾಗಿ. ಸೊ ಅವರಿಗೆ ಕೋಪ ಬಂದು ನನಗೆ ಹೊಡೋದು ಈ ಥರ ಕೋಪ ಬಂದುಬಿಡ್ತದೆ, ಅವ್ರು ನನಗೆ ಮೇಲೆ ಹೊಡೆದು ಬಿಡ್ತಾರೆ, ಹೀಗಾಗುತ್ತೆ. ಸೊ ನೀವು ದರ್ಶನ್ ಫ್ಯಾನ್ ಆದರೂ ಕೂಡ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಸೊ ಯಾವುದೇ ರೀತಿ ಒಂದು ನೆಗೆಟಿವ್ ಇನ್ನು ಮುಂದೆ ಕೂಡ ಆಗು. ಸೊ ಯಾರಿಗೂ ಕೂಡ ಈ ರೀತಿ ಮೆಸೇಜ್ ಈ ರೀತಿ ಕೆಟ್ಟದಾಗಿ ಮೆಸೇಜು ಮತ್ತು ಬೈಯೋದಕ್ಕೆ ಹಾಕೋಕೆ ಹೋಗ್ಬಿಡಿ ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ನಾನೊಂದು ಹೇಳ್ತೀನಿ. ಸೊ ಅವ್ರು ಹೇಗಾದರೂ ಮಾಡಲಿ. ಸೊ ನೀವು ಫ್ಯಾನ್ ಸಿನಿಮಾಗಳನ್ನು ನೋಡಿ, ಸೊ ಎಂಜಾಯ್ಮೆಂಟ್ ಮಾಡಿ, ಸಿನಿಮಾ ನೋಡಿ, ಚೆನ್ನಾಗಿ ನೋಡಿ ಎಂಜಾಯ್ ಮಾಡಿ ಬನ್ನಿ ಅಂತ ನಾನು ಹೇಳ್ತೀನಿ. ಸೊ ಅವರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಅವ್ರು ಚೆನ್ನಾಗಿ ಇರ್ತಾರೆ. ಅವ್ರು ಹೇಗೆ ಮಾಡಿದ್ರು ಕೂಡ ಅವ್ರು ಚೆನ್ನಾಗಿ ಇರ್ತಾರೆ. ಸೊ
ಸಿನಿಮಾ ಮಾಡ್ತಾರೆ, ಚೆನ್ನಾಗಿ ದುಡ್ಡು ಇರುತ್ತೆ, ಬೇಕಾದಂಥ ಸುಖಾರ ಆಗ್ತಿರ್ತೋ ಅವ್ರು ಚೆನ್ನಾಗಿರ್ತಾರೆ. ಫಸ್ಟು ನಿಮ್ಮ ಲೈಫನ್ನು ನೀವು ನೋಡ್ಕೊಳ್ಳಿ ಅಂತ ನಾನೊಂದು ಹೇಳ್ತೀನಿ. ಸೊ ನಾವು ಚೆನ್ನಾಗಿದ್ದರೆ ಮುಂದೆ ಚೆನ್ನಾಗಿದೆ. ಸೊ ಈಗ ನೋಡಿ ಏನಾಗಬೇಕು, ಅವರು ದರ್ಶನ್ ಅವ್ರ ಬಗ್ಗೆ ಪವಿತ್ರ ಕೊಡುಗೆ ಅಂತ ದರ್ಶನ್ ನಮ್ಮ ಬಾಸ್ ಬಗ್ಗೆ ಹೋಗ್ಬೇಡ, ನಮ್ಮ ಬಾಸ್ ಲೈಫಲ್ಲಿ ಹೋಗಿ ಅವ್ರ ಹಿಂತೆ ಮಕ್ಕಳಲ್ಲಿ ಅಡ್ಡಾಗಿ ಸೊ ನೀನು ಅವರಿಗೆ ಅಡೆತಡೆ ಆಗ್ತಿದ್ಯಾ ಅಂತ, ನಮ್ಮ ಬಾಸ್ ಬಗ್ಗೆ ನೀನು ನಮ್ಮ ಬಾಸ್ ಲೈಫಲ್ಲಿ ಯಾಕೆ ನೀನು ಹೋಗಿದ್ಯಾ ಅಂತ ಮೆಸೇಜ್ ಹಾಕಿದ್ರಂತೆ. ದರ್ಶನ್ ಅವ್ರ ಬಗ್ಗೆ ಒಳ್ಳೆಯದು ಕಾರಣಕ್ಕೆ ಹಾಕಿದ್ದಾರೆ ಅವರು. ಬಟ್ ಅದು ಏನಾಗುತ್ತೆ, ಸೊ ನೋಡೋಕ್ಕೆ ಕಾಣಿಸ್ಲಿಲ್ಲ, ಏನೋ ಈ ರೀತಿ ಕೆಡ್ದು ಹಾಕ್ತಾನೆ ಅಂತ. ಸೊ ಇವರು ಕೂಡ ತಪ್ಪು, ಅವ್ರದ್ದು ಕೂಡ ತಪ್ಪು ಹೀಗಿದೆ. ಸೊ ನೋಡಿ ಇವಂದೇನು, ಇವ್ರು ಇರೋದಲ್ಲಿ ದರ್ಶನ್ ಅವ್ರು ಇರೋದಲ್ಲಿ, ಸೊ ಇವ್ನು ಯಾಕೆ ಬೇಕು ಇವ್ರಿಗೆ ಮೆಸೇಜ್ ಎಲ್ಲ ಹಾಕೋಕ್ಕೋಗಿ, ದರ್ಶನ್ ಅವ್ರ ಫ್ಯಾನಾ, ಸೊ ಆಯಿತು ಸಿನಿಮಾ ನೋಡಿ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿ, ಅವ್ರು ಬಂದಾಗ ನೋಡೋಕೆ ಹೋಗಲಿ, ಎಂಜಾಯ್ಮೆಂಟ್ ಮಾಡಿ ಬರಲಿ. ಸೊ ಅಷ್ಟು ಇರೋದು ಬಿಟ್ಟು ಸೊ ಯಾಕೆ ಬೇಕು ಇವರಿಗೆ ಮೆಸೇಜ್ ಹಾಕೋಕ್ಕೋಗಿ ರೇಣುಕಾಸ್ವಾಮಿ. ಸೊ ನೋಡಿ ಈಗ ತಮ್ಮನೇ ತಮ್ಮದೇ ಒಂದು ಲೈಫ್ ಹಾಳಾಯ್ತು, ಸುತ್ತಿರೋರು ಇನ್ನೊಂದು ಕಡೆ ಹಾಗೆ ವಿಚಿತ್ರವಾಗಿ ಒಂದು ಸತ್ತು ಹೋದ್ರು ಅವರು. ಮತ್ತು ಅವ್ರ ಹೆಂಡತಿ ಕೂಡ ಈಗ ಪ್ರೆಗ್ನೆಂಟ್ ಬೇರೆ ಅವನ ಹೆಂಡತಿ. ಸೊ ಈಗ ಅವಳ ಒಂದು ಲೈಫ್ ನೋಡಿ, ಬರೀ ಒಂದೇ ವರ್ಷ ಆಯ್ತಂತೆ ಸೊ ಮ್ಯಾರೇಜ್ ಆಗಿ ಅವ್ರದ್ದು, ಒಟ್ಟು ಮಗುಗೂ ತಂದೆ ಕೂಡ ಇಲ್ಲ. ಸೊ ತುಂಬಾ ಕಷ್ಟ ಆಗುತ್ತೆ. ಸೊ ಯಾರಿಗೆ ಕೂಡ ಇದೇ ರೀತಿ ಆದರೂ. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ, ಸೊ ಈ ಒಂದು ಇನ್ಸಿಡೆಂಟ್ ಬಗ್ಗೆ, ಸೊ ನಾನು ದರ್ಶನ್ ಅವ್ರ ಬಗ್ಗೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಏನು ಅನಿಸುತ್ತೆ. ಸೊ ಇದನ್ನು ಒಂದು ಇನ್ಸಿಡೆಂಟ್ ನೋಡಿ ಯಾರೇ ಒಂದು ಅಭಿಮಾನಿಗಳು ಇನ್ನು ಮುಂದೆ ಈ ರೀತಿ ಮೆಸೇಜ್ಗಳು ಏನಾಗಲಿ ಜಗಳ, ಅವ್ರ ಫ್ಯಾನ್ ಅವ್ರು ಇವರು ಅಂತ ಜಗಳ ಆಡೋದಕ್ಕೆ ಯಾರು ಕೂಡ ಹೋಗಬೇಡ್ರಿ ಅಂತ ನಾನೊಂದು ಹೇಳ್ತೇನೆ. ಸೊ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯ ಏನಿದೆ. ಸೊ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಬಾಯ್ ಫ್ರೆಂಡ್ಸ್, ಮುಂದೆ ನೋಡೋದು ಸಿಗೋಣ ಫ್ರೆಂಡ್ಸ್, ಬಾಯ್.